ಎಲ್ಲರಿಗೂ ಈಗಾಗಲೇ ಕೆಲ್ವಿನ್ ಬದರ ಸ್ವಾಗತವನ್ನು ಕೋರಿದ್ದಾರೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಈ ಸಂಜೆಗೆ ಈ ಒಂದು ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ದೇವರ ದಯದಿಂದ ಪ್ರಾರ್ಥನೆ ಆರಂಭ ಆಗುವ ಮುನ್ನವೇ ಮದುವೆ ಆಗೋ ಹುಡುಗ ಇಲ್ಲಿದ್ದಾರೆ ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದ್ಸರಿ ಅವರಿಬ್ಬರು ಮಾತ್ರ ನಿಲ್ಸೋಣವಾ? ನೀವು ನಿಂತ್ಕೋಬೇಡಿ, ನಿಂತ್ಕೊಳ್ರಪ್ಪ ಇಬ್ಬರು ಒಂದು ಸಾರಿ. ಎಲ್ಲಿ? ಬೇಡ ಬೇಡ, ಆಮೇಲೆ ನಿಲ್ಸೋಣ. ನಿಂತ್ಕೊಳ್ರಪ್ಪ ಒಂದು ಸಾರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರಿಬ್ಬರು ಡ್ರೆಸ್ಸು ಮ್ಯಾಚಿಂಗ್ ಇದೆಯಾ? ಬಂದು ನೋಡ್ರಿ. ಹಲ್ಲೆಲೂಯಾ. ನಿಜವಾಗ್ಲೂ ಇವತ್ತು ನಾವು ಏನಕ್ಕೆ ಪ್ರಾರ್ಥಿಸೋಣ ಅಂದರೆ, ಇವರ ಬಟ್ಟೆಗಳು ಹೇಗೆ ಮ್ಯಾಚಿಂಗ್ ಆಗಿದೆಯೋ ಯೇಸು ಇವರ ಮನಸ್ಸುಗಳನ್ನು ಮ್ಯಾಚ್ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರಿಬ್ಬರು ದೇವರ ವಾಕ್ಯದ ಬೆಳಕಲ್ಲಿ ಕೊನೆಯ ತನಕ, ಎಲ್ಲಿಯವರೆಗೆ ಶರೀರದಲ್ಲಿ ಜೀವ ಇರುತ್ತೋ ಅಲ್ಲಿ ತನಕ ಇವರಿಬ್ಬರು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ, ತಂದೆ ದೇವರ ಅಪಾರವಾದ ಆ ಕೃಪೆ ಅಡಿಯಲ್ಲಿ ಇವರು ಜೀವಿಸುವಂತಾಗಲಿ ಅಂತೇಳಿ ನಾವು ಕೂಡ ನಿಂತ್ಕೊಳ್ಳೋಣ ಎಲ್ಲರೂ ಸೇರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾರೆಲ್ಲ ಮ್ಯಾಚಿಂಗ್ ಆಗಿ ಬಂದಿಲ್ವೋ ನೀವೇನು ಬೇಜಾರು ಮಾಡ್ಕೋಬೇಡಿ, ಆಲ್ರೆಡಿ ಎಲ್ಲ ಮ್ಯಾಚಿಂಗಲ್ಲೇ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಮರೆಯಬೇಡಿ ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ದಿವಸ ಸಹೋದರನ ಮದುವೆಯ ಸಿದ್ಧತೆಯಾಗಿ ಈ ಸಂಜೆ ನಾವೆಲ್ಲ ಬಂದು ಸೇರಿದ್ದೇವೆ. ಈ ಮಗನ ಈ ಮದುವೆಯ ಸಿದ್ಧತೆಗಾಗಿ ಮಾತ್ರವಲ್ಲ, ನಮ್ಮ ಕುಟುಂಬಗಳನ್ನು ಕೂಡ ನೆನಪಿಗೆ ತಂದುಕೊಳ್ಳೋಣ. ನಮ್ಮ ಕುಟುಂಬಗಳನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡೋಣ. ಪ್ರೀತಿಯ ಸಹೋದರ ಸಹೋದರಿ, ನಿಜವಾಗಲೂ ಉಪಕಾರ ಸ್ಮರಣೆ ಅಥವಾ ಧನ್ಯವಾದದ ಬಲಿ, ಸ್ತೋತ್ರ ಬಲಿ ಯಾವ ಕುಟುಂಬದಲ್ಲಿ ಇರ್ತದೋ ಆ ಕುಟುಂಬದಲ್ಲಿ ಯೇಸು ಇರ್ತಾರೆ. ಯೇಸು ಇರುವಾಗ ಆ ಕುಟುಂಬಕ್ಕೆ ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ, ಶಾಂತಿಗೆ ಕೊರತೆ ಇರೋದಿಲ್ಲ, ನೆಮ್ಮದಿಗೆ ಕೊರತೆ ಇರೋದಿಲ್ಲ, ಆನಂದಕ್ಕೆ ಕೊರತೆ ಇರೋದಿಲ್ಲ. ಒಂದು ವೇಳೆ ಲೋಕದ ಕೆಲವೊಂದು ಆಶೀರ್ವಾದಗಳಿಗೆ ಕೊರತೆ ಇರಬಹುದು, ಆದರೆ ಆಧ್ಯಾತ್ಮಿಕ ಆಶೀರ್ವಾದಗಳಿಗೆ ಕೊರತೆನೇ ಇರೋದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಬಂದು ಸೇರಿರುವ ನಮ್ಮೊಬ್ಬೊಬ್ಬರನ್ನು ಇವತ್ತು ಈ ಆರಾಧನೆಯಲ್ಲಿ, ವಾಕ್ಯದ ಬೋಧನೆಯ ಸಮಯದಲ್ಲಿ, ಸ್ತುತಿ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ದೇವರು ತಮ್ಮ ಆತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನ, ಕುಟುಂಬಗಳನ್ನು ಮಾತ್ರವಲ್ಲ, 2 ಕುಟುಂಬಗಳು ಇವತ್ತು ಒಂದಾಗಿ ಇಲ್ಲಿ ಬಂದಿದೆ. ಈ 2 ಕುಟುಂಬಗಳ ಮುಖಾಂತರವಾಗಿ 2 ಕುಟುಂಬದವರು ಸೇರಿ ಯೇಸುವಿನ ಅನ್ಯೋನ್ಯತೆಯಲ್ಲಿ ಒಂದು ಕುಟುಂಬವನ್ನು ಒಂದುಗೂಡಿಸುವುದಕ್ಕಾಗಿ ದೇವರೊಂದು ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆ ಒಂದು ಆಶೀರ್ವಾದಕರವಾಗಿರಲಿ, ಒಂದು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಕ್ಷಣಕಾಲ ಇವರಿಬ್ಬರಿಗೆ ಮಾತ್ರವಲ್ಲ, ಇವರಿಬ್ಬರ ಕುಟುಂಬಕ್ಕೆ ಮಾತ್ರವಲ್ಲ, ನಮ್ಮ ಕುಟುಂಬಗಳನ್ನು ಕೂಡ ನೆನೆಸಿಕೊಳ್ಳುತ್ತಾ ದೇವರ ಆತ್ಮನು ಇಲ್ಲಿ ಇಳಿದು ಬರಲಿ, ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ, ಪರಲೋಕದ ಆನಂದ ನಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ, 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 ಹಾಲೆಲೂಯಾ.
ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಶುದ್ಧಾತ್ಮರೇ, 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 ಪರಿಶುದ್ಧಾತ್ಮರೇ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, 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 ವಂದನೆ ಅಪ್ಪ. ಈ ಸಂಜೆಗಾಗಿ ಸ್ತೋತ್ರ. 2 ಕುಟುಂಬಗಳಿಗಾಗಿ ಸ್ತೋತ್ರ. ಬಂದಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ಸ್ತೋತ್ರ. ಬರುತ್ತಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ಸ್ತೋತ್ರ. ನಾಳೆ ನಡೆಯುವ ಈ ಮದುವೆಗಾಗಿ ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ. ಇದು ನಮ್ಮನ್ನು ನಡೆಸುವ ಪರಿಶುದ್ಧಾತ್ಮರೇ, ನಮ್ಮನ್ನು ನಡೆಸುವ ಪರಿಶುದ್ಧಾತ್ಮರೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ದೇವರ ಸಾನ್ನಿಧ್ಯವನ್ನು ಬಯಸುತ್ತಾ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ, ನಮ್ಮ ಒಬ್ಬೊಬ್ಬರ ಮನಸ್ಸು, ಅಂತರಂಗ ದೇವರನ್ನು ಕೊಂಡಾಡಲಿ ಪ್ರಿಯರೇ. ದೇವರಿಗೆ ಬೇಕಾಗಿದ್ದು ನಮ್ಮ ಹೃದಯದಿಂದ ಬರುವ ಧನ್ಯವಾದದ ಬಲಿ, ಬೇರೇನು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಅವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಈ ಗೀತೆಯ ಸಾಲುಗಳೊಂದಿಗೆ ಆರಾಧನೆ ಮಾಡೋಣ. ದೇವರ ಸಾನ್ನಿಧ್ಯವನ್ನು ಬಯಸಿ ಅವರನ್ನು ಕೊಂಡಾಡೋಣ ಪ್ರಿಯರೇ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಹೃದಯದಿಂದ, ಹೃದಯದಿಂದ. ಯೇಸುವಿನ ಉಪಕಾರವಾ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವಾ ಎಂದಿಗೂ ಮರೆಯದಿರು. ಅವರು ಮಾಡಿದ ಉಪಕಾರಗಳನ್ನು ಸ್ಮರಿಸ್ತಾ ಹೋದ್ರೆ ಸಾಯೋ ತನಕ ಸ್ತೋತ್ರ ಮಾಡಿದ್ರು ಕೂಡ ಅದಕ್ಕಿಂತಲೂ ದೇವರು ಮಿಗಿಲಾದವರಾಗಿದ್ದಾರೆ, ಅದಕ್ಕಿಂತಲೂ ಅವರು ದೊಡ್ಡವರಾಗಿದ್ದಾರೆ, ಅದಕ್ಕಿಂತಲೂ ಒಳ್ಳೆಯವರಾಗಿದ್ದಾರೆ. ಆ ಒಳ್ಳೆಯ ದೇವನಿಗೆ ಹೃದಯದಿಂದ ಅಪ್ಪ ಈ 2 ಕುಟುಂಬಗಳನ್ನ ಒಂದುಗೂಡಿಸಿ, ಈ 2 ವ್ಯಕ್ತಿಗಳನ್ನ ಒಂದು ಕುಟುಂಬವಾಗಿ ಮಾರ್ಪಡಿಸಿ ಅಪ್ಪ, ಈ ಕುಟುಂಬದ ಮುಖಾಂತರ ನಿನ್ನ ಮಹಿಮೆಯನ್ನು ಬೆಳಗಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಅಂತೇಳಿ ಈ ದಿನದವರೆಗೆ ಅವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಸಂತೋಷದಿಂದ ಕರಗಳನ್ನು ತಟ್ಟಿ ಹೇಳೋಣ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಸಂತೋಷದಿಂದ ಆತನ ಮರಣದ ಮುಖಾಂತರವಾಗಿ, ಆತನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರ ಪಾಪವನ್ನು ಕ್ಷಮಿಸಿದ, ನಮ್ಮ ಒಬ್ಬೊಬ್ಬರ ಆತ್ಮಿಕವಾದ ರೋಗವನ್ನು ನೀಗಿಸಿದ
ಪಾತಾಳದಿಂದ ನಮ್ಮನ್ನು ಬಿಡುಗಡೆ ಮಾಡಿದ ಆ ಕ್ರಿಸ್ತನನ್ನ ಕರೆಗಳನ್ನು ತಟ್ಟುತ್ತಾ ಆರಾಧನೆ ಮಾಡೋಣ, ಸ್ತೋತ್ರ ಹೇಳೋಣ. ಕಮಾನ್ ಸ್ತೋತ್ರ ಅಪ್ಪ. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಕೊಂಡಾಡು ಪೂರ್ಣವಾದ ಪೂರ್ಣ ಹೃದಯದಿಂದ. ಇವತ್ತು ನಾವು ಪ್ರಾರ್ಥಿಸೋಣ, ಪ್ರೀತಿ ಮತ್ತು ಕೃಪೆಗಳಿಂದ ಇವರ ಕುಟುಂಬವನ್ನು ತುಂಬಿಸಲಿ ದೇವರು. ಶ್ರೇಷ್ಠವಾದ ಆತ್ಮನ ವರಗಳಿಂದ ಇವರನ್ನು ತುಂಬಿಸಲಿ ಅಂತ ಪ್ರಾರ್ಥಿಸೋಣ. ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 3ರಿಂದ ಇರುವಂತ ಎಲ್ಲ ವಾಗ್ದಾನಗಳು ಇವರ ಕುಟುಂಬಕ್ಕೆ ಮಾತ್ರವಲ್ಲ, ಇಲ್ಲಿ ಕುಟುಂಬವಾಗಿ ಬಂದಿರುವ ಪ್ರತಿಯೊಬ್ಬರು ಅನುಭವಿಸುವಂತಾಗಲಿ ಪ್ರಿಯರೇ. ಯಾವಾಗ ನೀವು ಆರಾಧನೆ ಮಾಡ್ತೀರೋ ಆತ್ಮದಿಂದ ಸತ್ಯದಿಂದ ಎಲ್ಲ ಆಶೀರ್ವಾದಗಳನ್ನ ನೀವು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅನುಭವಿಸ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಕಮಾನ್, ಕರೆಗಳನ್ನ ತಟ್ಟುತ್ತಾ ಪ್ರೀತಿ ಕೃಪೆಗಳೆಂಬ ಕಿರೀಟವನ್ನ ನಮಗೆ ತೊಡಿಸಿದ ದೇವನೇ ಸ್ತೋತ್ರ ಅಪ್ಪ. ಸ್ವರ್ಗದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕೊಟ್ಟಾತನೇ ಸ್ತೋತ್ರ ಅಂತ ಹೇಳೋಣ ಎಲ್ಲರೂ. ಕಮಾನ್ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನಿಮ್ಮ ಮನಸ್ಸಿಗೆ ಹೇಳಿ, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು
ಪ್ರಿಯರೇ, ಯೆಶಾಯ ಹೇಳ್ತಾನೆ, ಹದ್ದಿಗೆ ಬರುವ ಯೌವನ ನಾನು ನಿಮಗೆ ಕೊಡುತ್ತೇನೆಂಬುದಾಗಿ. ಹದ್ದಿಗೆ ಅದರ ಶರೀರಕ್ಕೆ ದೇವರು ಅಂದ್ರೆ ಬಲವನ್ನ ಕೊಟ್ಟರು ದೇವರು. ಅಂದ್ರೆ ಅವರ ನಿಯಮದ ಪ್ರಕಾರ, ಅವರ ಆಜ್ಞೆಯ ಪ್ರಕಾರ ಅದಕ್ಕೆ ವಯಸ್ಸಾದಾಗ ಅದು ಮಾಡುವ ಕಾರ್ಯ ಅದಕ್ಕೆ ಬದಲಾಗಿ ದೇವರು ಇನ್ನು 40 ವರ್ಷಗಳ ಕಾಲ ಅದಕ್ಕೆ ಬಲವನ್ನ ಕೊಡ್ತಾರೆ. ಆದರೆ ಇಲ್ಲಿ ನಮ್ಮ ಶರೀರದ ಬಗ್ಗೆ ಅಲ್ಲ. ಯಾರೆಲ್ಲ ಆತನನ್ನ ಎದುರು ನೋಡ್ತಾರೋ, ಯಾರೆಲ್ಲ ಆತನನ್ನ ಪ್ರೀತಿಸ್ತಾರೋ, ಯಾರೆಲ್ಲ ಅವರನ್ನ ಪ್ರೀತಿಸಿ ಅವರನ್ನ ಬರಮಾಡಿಕೊಳ್ಳುತ್ತಾರೋ ಅವರ ಆತ್ಮಕ್ಕೆ ಇದು ದೇವರು ಹದ್ದಿಗೆ ಬರುವಂತ ಯೌವನವನ್ನ, ಅಂದ್ರೆ ಆ ಪಂಚಶತಮ ದಿನದಂದು ದೇವರು ಆತ್ಮವನ್ನ ಎಲ್ಲರಿಗೂ ಕೊಟ್ಟು ಅವರನ್ನ ಹೊಸದಾಗಿಸಿದ ರೀತಿಯಲ್ಲಿ ಸೋತು ಹೋದ, ಕುಂದಿ ಹೋದ ನಮ್ಮ ಒಬ್ಬೊಬ್ಬರಿಗೆ 2 ಪಟ್ಟು ಆತ್ಮನ ಬಲದಿಂದ ಬಲಪಡಿಸಿ ನಮ್ಮನ್ನ ನಡೆಸುವ ದೇವನಾಗಿದ್ದಾರೆ. ಆ ಬಲವನ್ನ ಇವತ್ತು ಕೊಡ್ತಾರೆ ಪ್ರಿಯರೇ. ಕಮಾನ್, ಆ ಬಲವನ್ನ ಪಡ್ಕೊಳ್ಳೋಣ. ಕಮಾನ್, ಎಲ್ಲರೂ ಎಲ್ಲರೂ ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಆತ್ಮದಲ್ಲಿ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಬಳಲಿ ಹೋಗಲಾರೆ, ಓಡಿದರು ನಡೆದರು ಬಳಲಿ ಹೋಗಲಾರೆ, ಓಡಿದರು ನಡೆದರು ಬಳಲಿ ಹೋಗಲಾರೆ, ಓಡಿದರು ನಡೆದರು ಬಳಲಿ ಹೋಗಲಾರೆ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಮರೆಯದೆ ಹೇಳಿ ಎಲ್ಲರೂ ಸೇರಿ, ಯೇಸುವಿನ ಎಲ್ಲರೂ ಉಪಕಾರವ ಎಂದಿಗೂ ಮರೆಯದಿರು. ಕಮಾನ್, ಎಲ್ಲರೂ ಸೇರಿ ಹೇಳೋಣ ಅದನ್ನೇ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಹೇಳೋಣ ಸರಿ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹೇಳೋಣ ಸರಿ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು, ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು, ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು, ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ,
ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ರೆಕ್ಕೆಯಿಂದ ನನ್ನ ಒದಿಸಿ ಕಾದು ನಡೆಸುವ ರೆಕ್ಕೆಯಿಂದ ನನ್ನ ಉದಿಸಿ ಕಾದು ನಡೆಸುವ ಆತನ ವಚನ ಆತ್ಮನ ಆಯುಧ ನನಗೆ ಕೇಡ್ಯವು ಆತನ ವಚನ ಆತ್ಮನ ಆಯುಧ ನನಗೆ ಕೇಡ್ಯವು ಚಪ್ಪಾಳಿಯೊಂದಿಗೆ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ Come on. ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಹೋಗುವೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು ಕಷ್ಟದಿ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ Come on, come on. ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸ್ತೋತ್ರ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ ಎಂದು ಆನಂದ ನನ್ನೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ
ಆನಂದವೇ ಹಲ್ಲೆಲೂಯಾ ಆನಂದವೇ Hallelujah, ಆನಂದವೇ Hallelujah, ಆನಂದವೇ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಕಮಾನ್, ಎಲ್ಲರೂ ಸ್ತುತಿಸೋಣ ಅಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ವಂದನೆ 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 ವಂದನೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಉರಿಯ ಲಭ ಶಿಖರ ಲಭ. ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಇರುವಿಕೆಗಾಗಿ ಸ್ತೋತ್ರ ಅಪ್ಪ. ಇಲ್ಲಿರುವ ಪ್ರತಿಯೊಬ್ಬರನ್ನ ಚೈತನ್ಯ ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಿಮಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ಯಾರಿಗಿದೆ? ಅಧಿಕಾರ ನನಗುಂಟು. ಅಧಿಕಾರ ಯಾರಿಗಿದೆ? ಅಧಿಕಾರ ಯಾರಿಗಿದೆ? ಅಧಿಕಾರ ಯಾರಿಗಿದೆ? ಯಾಕೆಂದರೆ ನೀವೊಬ್ಬೊಬ್ಬರು ಕೂಡ ಕ್ರಿಸ್ತ ಯೇಸುವಿನಿಂದ ಆಯ್ಕೆಯಾದವರಾಗಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಜವಾಗ್ಲೂ ಆ ಸಾಲುಗಳನ್ನು ಒಂದು ಸ್ವಲ್ಪ ಧ್ಯಾನ ಮಾಡಿ ನೋಡಿ ನೀವು. ಹಲ್ಲೆಲೂಯಾ ಹಲ್ಲೆಲೂಯಾ ಅಂದರೆ ದೇವರಿಗೆ ಅದರಲ್ಲೇ ಆನಂದ ಇದೆಯಂತೆ. ಹಲ್ಲೆಲೂಯಾ. ಬೇರೆ ಯಾವುದರಲ್ಲೂ ಆನಂದ ಇಲ್ಲ. ದೇವರನ್ನು ಆರಾಧಿಸುವಂಥದ್ದು, ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಆ ಸ್ತೋತ್ರ ನಮಗೆ ಆನಂದವನ್ನು ತರುವಂಥದ್ದಾಗಿದೆ. ಅದಕ್ಕೆ ದೇವರು ಹೇಳಿದ್ದು, ಇಸ್ ಜಾಯ್ ಈಸ್ ಅವರ್ ಸ್ಟ್ರೆಂತ್. ಆತನ ಬಲವೇ, ಆತನ ಆನಂದವೇ ನಮಗೆ ಹೊಸ ಹೊಸ ಬಲ. ಹಲ್ಲೆಲೂಯಾ. ಹೇಳೋಣ ಒಂದ್ಸರಿ, ಆತನ ಆನಂದ, ಆತನ ಆನಂದ ನನಗೆ ಹೊಸ ಬಲ. ನನಗೆ ಹೊಸ ಬಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಆತನ ಆನಂದ, ಆತನ ಆನಂದ ನನಗೆ ಹೊಸ ಬಲ. ಹಲ್ಲೆಲೂಯಾ. ಅಲ್ಲ, ಎಲ್ಲ ಕೈ ಹಿಡ್ಕೊಳ್ಳೋಕೆ ನಾಚಿಕೆ ಪಡ್ತಿದೆಯಲ್ಲಪ್ಪ. ಪ್ರೈಸ್ ದಿ ಲಾರ್ಡ್. ಆತನ ಆನಂದ ನನಗೆ ಹೊಸ ಬಲ. ಹಾಗಾದ್ರೆ ನಿನಗೆ ಹೊಸ ಬಲ ಬೇಕೋ? ಏನ್ ಮಾಡಬೇಕು? ಆತನನ್ನು ಆನಂದಿಸುವಂತೆ ನನ್ನ ಜೀವನದ ಮುಖಾಂತರ ಮಾಡಬೇಕು. ಹಲ್ಲೆಲೂಯಾ. ಆತನ ಆನಂದಿಸುವುದು ಯಾವಾಗ? ಆತನ ಇಷ್ಟದಂತೆ ನಾನು ನೀವು ನಡೆಯುವಾಗ ಆತನಿಗೆ ಆನಂದವಾಗ್ತದೆ. ಆತನು ಎಷ್ಟು ಆನಂದಿಸ್ತಾನೋ ಅಷ್ಟು ನನಗೆ ಹೊಸ 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 ಬಲ. ಹಲ್ಲೆಲೂಯಾ. ಯಾರಿಗೆ ಬೇಕು ಹೊಸ ಬಲ? ಆತನನ್ನು ಆನಂದ ಪಡಿಸಿ. ಹಲ್ಲೆಲೂಯಾ. ಬೇರೆ ಯಾರನ್ನು ಆನಂದ ಪಡಿಸಿದ್ರು, ನನ್ನನ್ನು ಆನಂದ ಪಡಿಸಿದ್ರೆ ಬೆಂಗಳೂರಲ್ಲಿ ಒಂದು ಮಸಾಲೆ ದೋಸೆ ಇಸ್ಕೊಡ್ಬಲ್ಲೆ ಅಷ್ಟೇ ನಾನು. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಬಂದಾಗ ನನ್ನ ಜೊತೆ ಸುತ್ತಿಸ್ಬೋದು ಅಷ್ಟೇ. ಆದರೆ ಆತನನ್ನು ಆನಂದ ಪಡಿಸಿದ್ರೆ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಆತ್ಮಕ್ಕೆ ಹೊಸ ಬಲ, ಹೊಸ ಆನಂದ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಂಥ ಆನಂದವನ್ನು ಇವರಿಬ್ಬರು ಪಡ್ಕೊಳ್ಳಿ. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಸ್ವಲ್ಪ ಸಮಯ ಒಂದೆರಡು ವಾಕ್ಯವನ್ನು ನೋಡಿ ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಇದೀರಾ ಇಲ್ಲೇ? ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4-5 2 ವಾಕ್ಯವನ್ನು ಓದ್ತೀರಾ? ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಫಸ್ಟ್ ತಿಮೋತಿ ಚಾಪ್ಟರ್ 4:4. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ನಾನು ನಂಬ್ತೀನಿ ನಿಮ್ಮನ್ನು ದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ. ಅಯ್ಯೋ ದೇವರೇ, ಸುಮ್ಮನೆ ಇದ್ದೀರಲ್ಲ ಸುಮಾರು ಜನ. ಹಲ್ಲೆಲೂಯಾ. ಯಾರು ನಮ್ಮನ್ನು ಸೃಷ್ಟಿಸಿದ್ದಾರೆ? ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ? ಅವರ ಹೋಲಿಕೆಯಲ್ಲಿ ಒಳ್ಳೆಯದಾಗಿ ಸೃಷ್ಟಿ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ನಮ್ಮನ್ನು ಪ್ರಾಣಿಗಳಂತೆ ಸೃಷ್ಟಿ ಮಾಡಿದ್ದಿದ್ರೆ, ಈ ಉದಾಹರಣೆಗೆ ನಮ್ಮ ಮಧ್ಯೆ ಒಂದು ನಾಯಿ ಬಂತು ಅಂತ ಇಟ್ಕೊಳ್ಳಿ, ಏನು ಮಾಡ್ತೀವಿ ನಾವು? ಏಯ್ ಅಲ್ವಾ? ಆದರೆ ಒಬ್ಬ ಮನುಷ್ಯ ಬಂದರೆ ಏನು ಮಾಡ್ತೀವಿ? ಚೇರ್ ಹಾಕಿ ಕೂರಿಸ್ತೀವಿ. ಹಾಲೆಲೂಯ, ಹೌದಾ? ಹಾಗಾದರೆ ದೇವರು ನನ್ನನ್ನು ನಿಮ್ಮನ್ನು ಅವರ ಹೋಲಿಕೆಯಲ್ಲಿ ಮಾತ್ರವಲ್ಲ ಪ್ರೀತಿಯಿಂದ ಉಂಟು ಮಾಡಿದ್ದಾರೆ. ಹಾಲೆಲೂಯ, ಹೌದಾ ಇಲ್ವೋ? ಹೌದಾ ಇಲ್ವೋ? ಈಗ ನಾಯಿಯನ್ನು ಬುಜ್ಜಿ ಬಂಗಾರು ಅಂತ ಉಂಟು ಮಾಡಿದ್ರಾ? ಮರಗಳಾಗಲಿ ಆಯಿತಾ? ಅಯ್ಯೋ ದೇವ್ರೆ, ಪ್ರಾಣಿ ಪಕ್ಷಿಗಳಾಗಲಿ ಆಯಿತಾ? ಮೀನು ಆಗಲಿ, ಸಾಗರ ಆಗಲಿ ಆಯಿತಾ? ಮನುಷ್ಯನಾಗಲಿ ಆಯಿತಾ? ಆಯಿತಾ? ಇಲ್ಲ. ಮನುಷ್ಯನನ್ನು ಉಂಟು ಮಾಡುವಾಗ, ಉದಾಹರಣೆಗೆ ಈಗ ಕೆಲ್ವಿನ್ ಬ್ರದರ್ನ ಉಂಟು ಮಾಡುವಾಗ ಹೆಂಗೆ ಉಂಟು ಮಾಡಿದ್ರು ಅಂದರೆ, ನೋಡಿದರು, ಅವ್ರನ್ನೇ ನೋಡಿಕೊಂಡ್ರು ಅಲ್ವಾ? ನೋಡಿಕೊಂಡು ನನ್ನ ಹಾಗೆ ಇವನು ಕಣ್ಣಿಲ್ಲಿರಲಿ, ಇವನು ಕಿವಿ ಇಲ್ಲಿರಲಿ, ಇವನು ಮೂಗಿಲ್ಲಿರಲಿ, ಇವನು ಬಾವಿ ಇಲ್ಲಿರಲಿ, ಗಡ್ಡನೂ ಇರಲಿ. ಓಕೆ, ತಂದೆ ದೇವರ ಗಡ್ಡನೂ ಇದೆ ಅಲ್ವಾ? ಹಾಲೆಲೂಯ. ಸೊ ದೇವರು ಮನುಷ್ಯನನ್ನು ತನ್ನ ಕೈಗಳಿಂದ ಜೋಡಿಸ್ತಾರೆ. ಹಾಲೆಲೂಯ, 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 ಹಾಲೆಲೂಯ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ ಅನ್ನೋದಕ್ಕಿಂತ ಗರ್ಭದಲ್ಲೇ ನನ್ನನ್ನು ನೀನು ರಚಿಸಿದೆ. ಹಾಲೆಲು ರೂಪಿಸಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹೆಂಗಿರಬೇಕು ಯೋಚನೆ ಮಾಡಿ. ಹಾಗಾದರೆ ನನ್ನ ಶರೀರದ ಮೇಲೆ ಯಾರ ಕೈಗಳಿದೆ? ಯಾರ ಕೈ ಇದೆ? ಅಯ್ಯೋ, ಎಷ್ಟು ಭಾಗ್ಯವಂತರು ಪ್ರಿಯರೇ ನಾವು. ನಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನನ್ನ ಇಡೀ ಶರೀರವನ್ನು ಆತನ ಕೈಗಳಿಂದ ಜೋಡಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇದೊಂದು ಸ್ಪೆಷಲ್ ಆಯ್ಕೆ, ನಿಜವಾಗ್ಲೂ ಪ್ರೀತಿಯಿಂದ ಉಂಟು ಮಾಡಿದ್ದು ದೇವರು. ಯಾಕೆ ಗೊತ್ತಾ? ನನ್ನನ್ನು ಲವ್ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಆ ಲವ್ ಬೇಕಾಗಿರಲೇ ಇಲ್ಲ ಯಾರಿಗೆ? ಅವ್ವಳಿಗೆ, ಆದಾಮನಿಗೆ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಕಾರ ಅವರಿಗೆ ಅನುಭವ ಆಗಲಿಲ್ಲ. ಅನುಭವ ಆದವರು ಅವ್ರ ಜೊತೆನೇ ಇರ್ತಾರೆ. ಹಾಲೆಲೂಯ. ಇವರಿಬ್ಬರು ಮಾತ್ರ ಅಲ್ಲ, ಯಾರೆಲ್ಲ ಕುಟುಂಬಸ್ಥರಾಗಿ ಬಂದಿದ್ದೇವೆಯೋ ಕ್ರಿಸ್ತನ ಪ್ರೀತಿಯನ್ನು ಅಥವಾ ತಂದೆ ದೇವರ ಪ್ರೀತಿಯನ್ನು ಕ್ರಿಸ್ತನ ಮೂಲಕವಾಗಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇವತ್ತು ಈ ಸಂಜೆ ಅನುಭವಿಸೋಣ. ಹಾಲೆಲೂಯ. ಈ ಪ್ರೀತಿಯನ್ನು ಅನುಭವಿಸಿದಾಗ ಅವರನ್ನು ಬಿಟ್ಟು ನಾವು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಆಕರ್ಷಣೆಯ ಉಳ್ಳದ್ದಾಗಿದೆ, ನಿರ್ಮಲವಾದ ಪ್ರೀತಿಯಾಗಿದೆ ತಂದೆ ದೇವರ ಅಥವಾ ಕ್ರಿಸ್ತನ ಪ್ರೀತಿ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದಲೇ ಇದೇನು ಓದಿದ್ರಿ? ಓದಿ. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ಅವರಿಗೆ ಸ್ತುತಿ ಸಲ್ಲಿಸಿ ಸ್ವೀಕರಿಸಿದ ಯಾವುದನ್ನು ತಿರಸ್ಕರಿಸಬೇಕಾಗಿಲ್ಲ. ಇಲ್ಲಿ ಒಂದು ಆಹಾರ ಪದ್ಧತಿಯ ಬಗ್ಗೆ ಮಾತನಾಡುವಾಗ ಪೌಲರು ಬರೆದಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡೋಣ. ಓದಿ. ಏಕೆಂದರೆ ದೇವರ ವಾಕ್ಯದಿಂದಲೂ. ನೋಡಿ, ಇಲ್ಲಿ ಆಹಾರ ಮಾತ್ರವಲ್ಲ, ಈ ಭೂಲೋಕದಲ್ಲಿ ಏನೆಲ್ಲ ಇದೆಯೋ, ಏಕೆಂದರೆ ದೇವರ ವಾಕ್ಯದಿಂದಲೂ ನಮ್ಮ ಪ್ರಾರ್ಥನೆಯಿಂದಲೂ ಮತ್ತು ನಿಮ್ಮ ಪ್ರಾರ್ಥನೆಯಿಂದಲೂ ಅದು ಪಾವನಗೊಳ್ಳುತ್ತದೆ. ಏನಾಗ್ತದೆ? ಜೋರಾಗಿ ಏನಾಗ್ತದೆ? ಪಾವನಗೊಳ್ಳುತ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕುಟುಂಬದಲ್ಲಿರುವ ಗಂಡ ಹೆಂಡತಿ ಮಕ್ಕಳು ದೇವರ ವಾಕ್ಯದಿಂದಲೂ ಮತ್ತು ಅವರ ಪ್ರಾರ್ಥನೆಯಿಂದಲೂ ಅವರು ಜೀವಿಸುವುದಾದರೆ ಆ ಮನೆಯಲ್ಲಿ ಎಂಥ ಕತ್ತಲೆ ಇದ್ದರೂ ಕೂಡ ಅವರು ವಾಕ್ಯವನ್ನು ವಿಶ್ವಾಸಿಸಿ ವಾಕ್ಯದಲ್ಲಿ ನೆಲೆಗೊಂಡು ಪ್ರಾರ್ಥಿಸುವಾಗ ಆ ಕತ್ತಲೆ ದೂರವಾಗ್ತದೆ. ಯಾಕೆಂದರೆ ವಾಕ್ಯವಾದ ಯೇಸು ಅವರ ಮಧ್ಯೆ ಇರ್ತಾರೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಡಾಲ್ಪಿ ಮತ್ತು ಸ್ಯಾಂಟ್ರಾ ಏನಮ್ಮ ಏನೋ ಸ್ವಲ್ಪ ನಂದು ಇಂಗ್ಲೀಷ್ ಸರಿಯಿಲ್ಲ, ಹೆಸರು ಸರಿಯಾಗಿ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಮ್ಮ, ಒಡೆಯಬೇಡ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಲೋ, ಹಾಲೆಲೂಯ, ಹಾಲೆಲೂಯ. ಇವರಿಬ್ಬರ ಮಧ್ಯೆ ಯೇಸು ಇರಬೇಕು, ವಾಕ್ಯ ಇರಬೇಕು. ಇವರ ಮಧ್ಯದಲ್ಲಿ ಯಾವಾಗ ಯೇಸು ಇರ್ತಾರೋ ಆಗ ಇವರು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯ ಮೂಲಕವಾಗಿ ಅಲ್ಲಿ ಕತ್ತಲೆ ಇದ್ದರೆ ಅಲ್ಲಿ ಬೆಳಕುಂಟಾಗ್ತದೆ, ಅಲ್ಲಿ ದುಃಖ ಇದ್ದರೆ ಅಲ್ಲಿ ಆನಂದ ಉಂಟಾಗ್ತದೆ, ಅಲ್ಲಿ ಸಮಸ್ಯೆಗಳಿದ್ದರೆ ಅದು ದೂರವಾಗ್ತದೆ. ದೂರವಾಗಲಿಲ್ಲ ಅಂದರೂ ಕೂಡ ಆ ಸಮಸ್ಯೆಯನ್ನು ಇಬ್ಬರು ಮೆಟ್ಟಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ.
ಪ್ರಿಯ ಸಹೋದರ ಸಹೋದರಿ, 14ನೇ ಅಧ್ಯಾಯದಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ ಪೇತ್ರನನ್ನು ಯೇಸು ಆ ಒಂದು ರಾತ್ರಿ ಕಡೆ ಜಾವದಲ್ಲಿ ನೀರಿನ ಮೇಲೆ ಬರುವಾಗ ಅವನು ಭಯಪಡ್ತಾನೆ ಅಲ್ವಾ? ಏನಂತ? ಅಯ್ಯೋ ಭೂತ. ಹೌದಾ? ಹೌದಾ? ಭಯಪಡ್ತಾನೆ. ಈಗ ಆ ಸಂದರ್ಭದಲ್ಲಿ ಪೇತ್ರ ಪವಿತ್ರಾತ್ಮರನ್ನು ಪಡ್ಕೊಂಡಿದ್ನಾ? ಏನಾದರೂ ಹೇಳಿ. ಇಲ್ವಾ? ಕರೆಕ್ಟಾ? ಸೊ ನಾವೆಲ್ಲ ಪಡ್ಕೊಂಡಿದ್ದೀವಾ? ಈಗ ಪೇತ್ರ ಭಯಪಡುವಾಗ ಯೇಸು ಹತ್ರ ಬರ್ತಾ ಇದ್ದಾರೆ. ಪೇತ್ರನಿಗೆ ಭಯ ಆಗ್ತಾ ಇದೆ, ದೆವ್ವ ಅಂತ ಕಿರಿಸ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾನು ದೆವ್ವ ಅಲ್ಲ, ನಾನು ಯೇಸು ಅಂತ ಯೇಸು ಹೇಳ್ತಾರೆ. ಹೌದಾ? ಬೈಬಲಲ್ಲಿ ವಾಕ್ಯಗಳು ಯೇಸು ಬೈಬಲ್ನ ಒಂದೊಂದು ವಾಕ್ಯದಲ್ಲಿ ಯಾರಿದ್ದಾರೆ? ಗ್ಯಾರಂಟಿ ಗೊತ್ತಾ? ಸೊ ಪ್ರಿಯ ಸಹೋದರ ಸಹೋದರಿ, ಯೇಸು ಅಲ್ಲಿ ನಿಂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ. ಏನಂತ? ಭಯಪಡಬೇಡ, ನಾನೇ ಯೇಸು. ಹಾಗಾದರೆ ನೀವೇನು ಮಾಡಿ? ನಾನು ಕೂಡ ಬರುವಂತೆ ಆಜ್ಞೆ ಮಾಡಿ, ನಾನು ಕೂಡ ಬರ್ತೀನಿ. ಆಗ ಯೇಸು ಏನು ಹೇಳ್ತಾರೆ? ಬಾ. ಏನು? ಬಾ. ಈಗ ಪೇತ್ರನ ಒಳಗಡೆ ಪವಿತ್ರಾತ್ಮರಿಲ್ಲ, ಏನೂ ಇಲ್ಲ. ಒಂದೇ ಒಂದು ಮಾತನ್ನು ಹೇಳಿದ್ರು ಯೇಸು, ಬಾ ಅಂತೇಳಿ. ಪೇತ್ರ ಏನು ಮಾಡ್ತಾರೆ? ದೋಣಿಯಿಂದ ಇಳಿದ್ರು. ಎಲ್ಲಿ ಇಳಿದ್ರು? ನೀರಿನ ಮೇಲೆ, ನೀರಿಗೆ ಇಳಿದ್ರು. ಈಗ ಅವರಿಗೆ ಗೊತ್ತಿದೆಯಾ ನೀರಲ್ಲಿ ಇಳಿದ್ರೆ ಮುಳುಗೋಗ್ತೀನಿ ಅಂತ? ಗೊತ್ತಿದೆಯಾ ಇಲ್ವೋ? ಗೊತ್ತಿದೆ ಅಲ್ವಾ? ಆದರೂ ಕೂಡ ಇಳಿದ್ರಾ? ಎಷ್ಟೊಂದು ಆ ಮಾತಿನಲ್ಲಿ ಅವರಿಗೆ ವಿಶ್ವಾಸ ನೋಡಿ. ಪ್ರತಿಯೊಂದು ಕುಟುಂಬದಲ್ಲಿ ನಿಜವಾಗ್ಲೂ ದೇವರ ಮಾತಿನಲ್ಲಿ ಭರವಸೆ ನಾವಿಟ್ಟರೆ, ಪ್ರಿಯ ಸಹೋದರ ಸಹೋದರಿ, ಈ ಭೂಮಿಯಲ್ಲಿ ಬದುಕ್ತಾ ಇದ್ರೂ ಕೂಡ ನಮ್ಮ ಜೀವನ ನೀರಿನ ಮೇಲೆ ನಡೆಯುವಂಥ ಜೀವನವಾಗಿರ್ತದೆ. ಹಾಲೆಲೂಯ. ಅಂದರೆ ವಿಶ್ವಾಸದ ಜೀವನವಾಗಿರ್ತದೆ. ಆದ್ದರಿಂದ ಇವತ್ತು ಇವರಿಬ್ಬರಲ್ಲಿ ಮಾತ್ರವಲ್ಲ, ಇಲ್ಲಿ ಬಂದಂಥ ಪ್ರತಿಯೊಂದು ಕುಟುಂಬದಲ್ಲಿ ಮೊಟ್ಟ ಮೊದಲನೇದಾಗಿ ಇರಬೇಕಾಗಿದ್ದು ಯೇಸು, ಅಂದರೆ ದೇವರ ವಾಕ್ಯ, ದೇವರ ವಚನ, ದೇವರ ವಾಕ್ಯ ಕುಟುಂಬದಲ್ಲಿದ್ದಾಗ ಅವರು ಯೇಸುವಾಗಿರ್ತಾರೆ. ಆ ಯೇಸುವಿನ ಮುಖಾಂತರವಾಗಿ ನೀವು ಯೇಸುವಿನಲ್ಲಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಅಲ್ಲಿರುವ ಎಲ್ಲ ನೆಗೆಟಿವ್ ಏನೆಲ್ಲ ಇದೆಯೋ ಅದೆಲ್ಲ ಪಾಸಿಟಿವ್ ಆಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಆದ್ದರಿಂದ ನಾವು ಒಬ್ಬೊಬ್ಬರು ಕೂಡ ಸೋತಿರೋದು, ಬಿದ್ದೋಗಿರೋದು ಎಲ್ಲಿ ಅಂದರೆ ಇಲ್ಲೇನೆ, ವಾಕ್ಯದಿಂದಲೂ ಪ್ರಾರ್ಥನೆಯಿಂದಲೂ. ಖಂಡಿತವಾಗ್ಲೂ ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಿ, ಮಾಡ್ತಾನೇ ಇದ್ದೀರಿ. ನಾನು ಕೂಡ ಮಾಡ್ತಾನೇ ಇದ್ದೆ. ಆದರೆ ಅಲ್ಲಿ ನಮ್ಮ ಪ್ರಾರ್ಥನೆಗಳು ಫಲಿಸ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಪ್ರಾರ್ಥನೆ ಇತ್ತು, ಯೇಸು ಇರಲಿಲ್ಲ. ಹಾಲೆಲೂಯ. ನಿಜನಾ? ಪ್ರಾರ್ಥನೆ ಇದೆ. ಯಾರ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ ಇಲ್ಲಿ ಹೇಳಿ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾನು ಸಣ್ಣ ಪ್ರಾಯದಲ್ಲಿ ನನ್ನನ್ನು ಯಾರೂ ಕಳ್ತನಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಮ್ಮಪ್ಪ ಸ್ವಲ್ಪ ಗೌರವ ಇತ್ತು ಊರಿನಲ್ಲಿ. ಇಲ್ಲಿ ನನ್ನ ಮಗಳಿದ್ದಾಳೆ, ಅವಳಿಗೆ ಗೊತ್ತಾಗತ್ತೆ, ಇಲ್ಲಿ ಬೈರತಿಯಿಂದ, ಓಕೆನಾ? ಸೊ ಗೊತ್ತಾಗತ್ತೆ. ನಾನು ಹೋಗ್ತಾ ಇರಲಿಲ್ಲ. ನನ್ನನ್ನು ಕರ್ಕೊಂಡು ಹೋದವ್ರು ಏನು ಮಾಡ್ತಾಯಿದ್ರು ಅಂದರೆ, ನೀನು ಇಲ್ಲೇ ಇರು, ನೀನು ಸಿಕ್ಕಾಕೊಂಡ್ರೆ ನಿಮ್ಮ ಅಪ್ಪನಿಗೆ ಹೇಳ್ಬಿಡ್ತಾರೆ. ಆದರೂ ಕೂಡ ನನಗೆ ಅವ್ರ ಜೊತೆ ಹೋಗಿ ಆ ದ್ರಾಕ್ಷಿ ಎಲ್ಲ ಕಳ್ತನ ಮಾಡೋ ಆಸೆ. ಸಣ್ಣ ಪ್ರಾಯದಲ್ಲಿ ಹೋಗುವಾಗ ನಾನೇನು ಮಾಡ್ತಾಯಿದ್ದೆ ಹೇಳಿ? ನಾನು ಅಂತೋಣಿ ಅಲ್ವಾ, ಒಳಗಡೆ ಕಾಂಪೌಂಡ್ ಆ ಫೆನ್ಸಿಂಗ್ ಇದೆಯಲ್ವಾ, ಒಳಗಡೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಹೇಳಿ? ಹೋಗ್ತಾ ಇರೋದೇನೆ ಕೇಳಿ? ನೆನೆಸ್ಕೊಳ್ತಾ ಇರೋದು ಯಾರನ್ನ? ಕಳ್ತನಕ್ಕೆ ಸಪೋರ್ಟ್ ಮಾಡು ಅಂಥ ಕ್ರೈಸ್ತರು ನಾವು. ಪ್ರೈಸ್ ದಿ ಲಾರ್ಡ್. ಮಾಡೋದು ಕಳ್ತನ, ಸಹಾಯ ಮಾಡೋಕ್ಕೆ ಕೇಳೋದು ಯಾರನ್ನ? ದೇವರನ್ನ. ಎಷ್ಟು ಒಳ್ಳೆ ಕಳ್ರಲ್ವ ನಾವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾಚಿಕೆ ಆಗ್ಬೇಕು ನಮಗೆ. ಹಾಲೆಲೂಯ. ನನಗೆ, ನಿಮಗಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆಗಳಿತ್ತು, ಆದರೆ ಯಾರಿರಲಿಲ್ಲ? ಯೇಸು ಇರಲಿಲ್ಲ. ಪ್ರಾರ್ಥನೆಗಳಿದೆ, ಯೇಸು ಇಲ್ಲ. ಆದ್ದರಿಂದಲೇ ಯಾವ ಪ್ರಾರ್ಥನೆಯೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಆ ಪ್ರಾರ್ಥನೆಗೆ ಫಲವನ್ನು ಅನೇಕರಿಗೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದಲೇ ಯೇಸು ಸ್ವಾಮಿ, ಇದೆಲ್ಲ ಭಾಳ ಪರಿಚಯವಾದ ವಾಕ್ಯಗಳು, ಕೇಳಿಸ್ಕೊಂಡು ಸುಮಾರು ಸಾಕಾಗಿರುತ್ತೆ ನಿಮಗೆ. 18ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ, ಬೇಗ ತೆಗಿರಿ. ಪ್ರೈಸ್ ದಿ ಲಾರ್ಡ್. 18ನೇ ಅಧ್ಯಾಯ ಮತ್ತಾಯ 19-20 ಓದೋಣ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ಇಲ್ಲಿ ಕುಳಿತಿರುವ ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರೇ ಹೇಳ್ತಿದ್ದಾರೆ, ಮನುಷ್ಯ ಅಲ್ಲ. ಇನ್ನು ಇಲ್ಲಿ ಕುಳಿತಿರುವ ನನಗೂ ಸೇರಿ ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ ಇಬ್ಬರು. ಯಾಕಪ್ಪ
ನೀನು ಒಬ್ಬನೇ ಇರಬೇಕು ಅಂತ ಆಸೆನ ನಿಂಗೆ? ಹಾಲೆಲೂಯ. ನೀನು ಹಿಂಗೆ ಹೇಳಿ ಇವನು ಬೇರೆ ಹಾಳು ಮಾಡಬೇಡ, ನೀನು ಸುಮ್ಮನೆ ಇರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ ಇಬ್ಬರು ಒಂದು ನಿಮಿಷ ನಿಮ್ಮಲ್ಲಿ ಎಷ್ಟು ಮಂದಿ? ಆ ಇಬ್ಬರನ್ನ ನಾವೇನು ತಗೊಳ್ಳೋಣ ಇವತ್ತು ಅಂದರೆ ಗಂಡ ಹೆಂಡತಿ ತಗೊಳ್ಳೋಣ ಇವತ್ತು, ಯಾಕಂದರೆ ಇವ್ರದೇ ದಿನ ಇವತ್ತಲ್ವಾ. ಪ್ರೈಸ್ ದ ಲಾರ್ಡ್. ಸುಮಾರು ಜನ ಗಂಡ ಬಂದಿದ್ದೀರಾ, ಸುಮಾರು ಜನ ಹೆಂಡತಿ ಬಂದಿದ್ದೀರಾ. ಪ್ರೈಸ್ ದ ಲಾರ್ಡ್. ಈಗ ಮನೇಲಿರುವ ನಿಮ್ಮ ಹೆಂಡತಿ ನೀವು ನೆನೆಸ್ಕೊಳ್ಳಿ, ನಿಮ್ಮ ಗಂಡನ್ನು ನೆನೆಸ್ಕೊಳ್ಳಿ. ಹಾಲೆಲೂಯ, ಹಾಲೆಲೂಯ. ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತಲ್ವ ಕೆಲವೊಂದು ಸಾರಿ. ಯಾಕಂದರೆ ಪ್ರಾರ್ಥನೆಗೆ ಬಾ ಅಂದರೆ ಅವ್ರು ಏನೇನು ಹೇಳಿರ್ತಾರೋ, ಪ್ರೇಯರ್ ಕುತ್ಕೊ ಅಂದರೆ ಅವ್ರು ಏನೇನು ಹೇಳಿರ್ತಾರೋ ಎಲ್ಲ ನೆನಪು ಬರ್ತಾ ಇರುತ್ತೆ ಇವಾಗ. ಪ್ರೈಸ್ ದ ಲಾರ್ಡ್. ಬಟ್ ದೇವರು ಹೇಳ್ತಿದ್ದಾರೆ, ಇನ್ನು ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮಲ್ಲಿ ಇಬ್ಬರೂ ತಾವು ಬೇಡಿಕೊಳ್ಳುವ ಯಾವುದಾದರೂ ವಿಷಯವಾಗಿ ಇಹಲೋಕದಲ್ಲಿ ಈ ಭೂಲೋಕದಲ್ಲಿ ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ನೀವು ಒಮ್ಮನಸ್ಸು ಉಳ್ಳವರಾಗಿದ್ದರೆ, ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ, ಏನಾಗಿದ್ದಾರೆ ಜೋರಾಗೇಳಿ, ಏನಾಗಿದ್ದಾರೆ? ಒಮ್ಮನಸ್ಸುಳ್ಳವರು. ಈಗ ನಾವು ಕುತ್ಕೊಳ್ತೀವಿ ಗಂಡ ಹೆಂಡತಿ ಪ್ರಾರ್ಥನೆಗೆ, ಅಲ್ಲಿ ಒಮ್ಮನಸ್ಸು ಬರಬೇಕು. ಒಮ್ಮನಸ್ಸು ಇದೆಯಾ? ಒಂದೇ ಮನಸ್ಸು ಅಂದರೆ ಏನು ಹೇಳಿ? ಒಂದೇ ಮನಸ್ಸು ಅಂದರೆ ಏನು ಹೇಳಿ? ಈಗ ನನಗೇನು ಮನಸ್ಸು ಅಂದರೆ, ಎಸಪ್ಪ ನಾಳೆ ಒಂದು ಆತ್ಮ ಕೊಡು ಅಲ್ವಾ? ಹೌದಾ? ಈಗ ನನ್ನ ಮನೆಯಲ್ಲಿ ನನ್ನ ಮಡದಿ ಕೂತ್ಕೊಂಡಿರ್ತಾರೆ, ಅವ್ರಿಗೂ ಅದೇ ಆಸೆ ಇರ್ಬೇಕು ತಾನೆ? ಇರಬೇಕಾ ಬೇಡ? ಈ ನನ್ನ ಮಗ ದಿನ ಹೋಗ್ತಾನೆ, ಮನೇಲೇ ಇರಲ್ಲ, ಇವನ್ನ ಇಲ್ಲೇ ಇರಿಸು ಅಂತ ಅವರು ಪ್ರಾರ್ಥನೆ ಮಾಡಿದ್ರೆ ವರ್ಕೌಟ್ ಆಗತ್ತಾ? ಯಾರದು ಭಾಳ ಖುಷಿ ಪಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಅದಾಗತ್ತಾ? ಹಲೋ, ನೀವು ಇಲ್ಲಿರಿ, ಏನಂದ್ರು ಆಗಲಿ ಪರವಾಗಿಲ್ಲ, ಆ ಕಡೆ ಅದು ವರ್ಕೌಟ್ ಆಗತ್ತಾ? ಆಗೋದಿಲ್ಲ. ಇಬ್ಬರಿಗೂ ಕೂಡ ಒಂದೇ ಮನಸ್ಸಿರಬೇಕು ಪ್ರಾರ್ಥನೆಗೆ ಕೂರುವಾಗ. ಏನು? ಕ್ರಿಸ್ತ ಯೇಸುವಿನ ಮನೋಭಾವ ಇರಬೇಕಲ್ಲಿ. ಆವಾಗ ಏನಾಗುತ್ತೆ ಗೊತ್ತಾ? ಇಬ್ಬರು ಕೂಡ ಒಂದೇ ಮನಸ್ಸಲ್ಲಿರ್ತಾರೆ. ಒಂದೇ ಮನಸ್ಸಲ್ಲಿರೋರು ಏನು ಕೇಳ್ತಾರೆ ಅಂದರೆ, ಎಸಪ್ಪ ನಿನ್ನ ಪರಿಶುದ್ಧಾತ್ಮರಿಂದ ಈ ಪ್ರಾರ್ಥನೆಯನ್ನು ನಡೆಸಿಕೊಡಿ. ಹಾಲೆಲೂಯ. ಗಂಡನೂ ಅದೇ ಕೇಳ್ತಾನೆ, ಹೆಂಡ್ತಿನೂ ಅದೇ ಕೇಳ್ತಾರೆ. ಇಬ್ಬರ ಮನಸ್ಸು ಒಂದೇ ಆಗಿರುತ್ತೆ. ಪವಿತ್ರಾತ್ಮರನ್ನು ಕೊಡಿ, ಪವಿತ್ರಾತ್ಮರೇ ನೀವು ನಡೆಸಿ ನಮ್ಮನ್ನು ಅಂತೇಳಿ ಕೇಳುವಾಗ ಅಲ್ಲಿ ಪವಿತ್ರಾತ್ಮರು ನಡೆಸ್ತಾರೋ ಇಲ್ವೋ? ಅದಕ್ಕೇನೆ ಪ್ರತಿಯೊಬ್ಬರು ಕುಟುಂಬದಲ್ಲಿ ಗಂಡ ಹೆಂಡತಿ ಆದವರು ಯಾರನ್ನು ಪಡ್ಕೋಬೇಕು? ಯೇಸುವನ್ನು ಪಡ್ಕೋಬೇಕು. ಯೇಸುವನ್ನು ಪಡ್ಕೊಂಡು ಯೇಸುವಿನಲ್ಲಿ ಪ್ರಾರ್ಥಿಸುವಾಗ ಯೇಸು ನಮಗೆ ಕೊಡುವಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂದರೆ ಪರಿಶುದ್ಧ ಆತ್ಮರು. ಆದ್ದರಿಂದಲೇ ಕೇಳಿರಿ, ಹುಡುಕಿರಿ, ತಟ್ಟಿರಿ. ಕೆಲವರು ಹೇಳ್ತಾರೆ, ಕೇಳಿದ್ದೆಲ್ಲ ಕೊಟ್ಟರು ಬ್ರದರ್. ಕಾರ್ ಕೇಳಿದೆ, ಕಾರ್ ಕೊಟ್ಟರು. ಬಂಗ್ಲೆ ಕೇಳಿದೆ, ಬಂಗ್ಲೆ ಕೊಟ್ಟರು. ಅದ್ಯಾವ ಪಿಶಾಚೆ ಕೊಟ್ಟನ ನನಗಂತೂ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಕೇಳಿರೋದೇನು ಗೊತ್ತಾ? ಕೇಳಿರಿ ಕೊಡಲಾಗುವುದು. ಲೂಕನ ಶುಭ ಸಂದೇಶದಲ್ಲಿ ಆನ್ಸರ್ ಮಾಡಿದ್ದಾರೆ. ಏನಂತ ಗೊತ್ತಾ? ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ಯಾರನ್ನ ಕೊಡ್ತಾರೆ? ಹಾಗಾದರೆ ಗಂಡ ಹೆಂಡತಿ ಕೂತ್ಕೊಂಡು ಯಾರನ್ನ ಕೇಳಬೇಕು? ಯಾಕೆಂದರೆ ಪವಿತ್ರಾತ್ಮರನ್ನು ಕೇಳಿಕೊಂಡಾಗ, ಪವಿತ್ರಾತ್ಮರು ಗಂಡನಲ್ಲಿ ಹೆಂಡತಿಯಲ್ಲಿ ಬಂದಾಗ, ಈ ಪವಿತ್ರಾತ್ಮರಿಗೆ ಗೊತ್ತು ನಿಮ್ಮ ಕೊರತೆಗಳೇನಂತೇಳಿ. ಅವರು ನಿಮ್ಮೊಂದಿಗಿದ್ದುಕೊಂಡು ತಂದೆಯಾದ ದೇವರ ಮೂಲಕ ದೇವರಲ್ಲಿದ್ದಂಥ ಎಲ್ಲವನ್ನ ನಿಮಗೆ ಪಡೆದುಕೊಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸೊ ಆದ್ದರಿಂದ ಗಂಡ ಹೆಂಡತಿ ಇಬ್ಬರು ಕೂಡ ಏನಾಗಿರಬೇಕು? ಒಮ್ಮನಸ್ಸುಳ್ಳವರಾಗಿರಬೇಕು. ಏನಾಗಿರಬೇಕು? ಸುಲಭನ ಕಷ್ಟನ? ಸುಲಭ. ಪ್ರೈಸ್ ದ ಲಾರ್ಡ್. ಸುಲಭನ ಕಷ್ಟನ? ಒಂದಾಗೋ ತನಕ ಬಹಳ ಕಷ್ಟ. ಇಬ್ಬರಿಗೂ ಯೇಸು ಅರ್ಥ ಆದಮೇಲೆ ಭಾಳ ಸುಲಭ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನೀವು ಒಂದೇ ಸರಿ ಹೇಳ್ಬಿಟ್ರಿ, ಹಂಗೆ ಅರ್ಥ ಆಗಬೇಕಲ್ಲ ನಮಗೆ. ಪ್ರೈಸ್ ದ ಲಾರ್ಡ್. ಅವ್ರು ಆಗ್ಬಿಟ್ಟಿದ್ದಾರೆ, ನಾವು ಆಗಬೇಕಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಒಂದಾಗುವ ತನಕ, ಯೇಸುವಿನಲ್ಲಿ ಒಂದಾಗುವ ತನಕ ಕಷ್ಟ. ಯೇಸುವಿನಲ್ಲಿ ಒಂದಾದಾಗ ಭಾಳ ಸುಲಭ ಆಗುತ್ತೆ. ಅದನ್ನೇ ದೇವರು ಹೇಳ್ತಿರೋದು, ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಹಾಲೆಲೂಯ. ಯಾರಿಂದ ಕೈಗೂಡುತ್ತದೆ? ತಂದೆಯಿಂದ ಕೈಗೂಡಬೇಕು, ಪಿಶಾಚಿಯಿಂದ ಕೈಗೂಡಬಾರ್ದು. ಯಾಕೆಂದರೆ ಲೂಕನ ಶುಭ ಸಂದೇಶದಲ್ಲಿ ಸೈತಾನ ಏನು ಮಾಡ್ತಾನೆ? ಯೇಸುವನ್ನೇ ಮೇಲೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ ಅವನಿಗೆ? ಇವತ್ತಾಗಲ್ಲ, ಅವತ್ತಾಯಿತು. ಪ್ರೈಸ್ ದ ಲಾರ್ಡ್. ಯಾಕೆ ಇವತ್ತಾಗಲ್ಲ? ಹಲೋ, ಇವತ್ತಾಗಲ್ಲ, ಅವತ್ತಾಯಿತು.
ಹಾಂ, ಟೆಟಲಸ್ ತಾಯಿ. ಏನರಪ್ಪ ಎಲ್ಲದಕ್ಕೂ ಅದೇ ಹೇಳಿಬಿಟ್ರೆ ಹೆಂಗರಪ್ಪ? ಪ್ರೈಸ್ ದ ಲಾರ್ಡ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇವತ್ತಾಗಲ್ಲ, ಅವತ್ತಾಯ್ತು. 2000 ವರ್ಷಗಳ ಹಿಂದೆ ಸೈತಾನ ಯೇಸುವನ್ನು ಗೋಪುರಕ್ಕೆ ಮೇಲೆ, ಆ ದೇವಾಲಯದ ಮೇಲೆ ಕರ್ಕೊಂಡೋದ್ನಂತೆ. ಯೇಸು ಕೂಡ ಹೋದ್ರಂತೆ. ಅವತ್ತಾಯ್ತು. ಇವತ್ತು ಯೇಸುವಿನ ಹತ್ರ ಸುಳಿಲಿಕ್ಕಾಗಲ್ಲ ಅವನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸತ್ತು ಪುನರುತ್ಥಾನರಾಗಿದ್ದಾರೆ. ಆ ಪುನರುತ್ಥಾನದ ಶಕ್ತಿಯ ಮುಂದೆ ಆತನಿಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಅವತ್ತು ಇದ್ದಿದ್ದು ಅಲ್ಲಿ ಶರೀರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಶರೀರವಾಗಿದ್ದು ಆದಾಮನು ಸೋತೋದ್ನಲ್ವಾ? ಓಕೆ ಆದಾಮ ಸೋತೋದ್ನಲ್ವಾ? ಈ ಕಡೆ ಬಾಂಬೆಯನ್ನು ಬೀಳಲಿಲ್ಲ, ಈ ಕಡೆ ನೋಡಿ. ಅದಕ್ಕಿಂತ ಇಂಪಾರ್ಟೆಂಟ್ ಈ ಕಡೆ ನೋಡಿ. ಪ್ರೈಸ್ ದ ಲಾರ್ಡ್. ಸುಮಾರು ನಮ್ಮ ರೋಗ ಇದೇನೆ. ಹಲ್ಲೆಲೂಯಾ. ಓಕೆ, ಈ ಕಡೆ. ಸೊ ಅಲ್ಲಿ ಯೇಸು ಸ್ವಾಮಿ ಶರೀರವಾಗಿದ್ದರು. 100% ಮನುಷ್ಯ, 100% ದೇವರು. ಆದರೆ ಅಲ್ಲಿ ಶರೀರವಾಗಿದ್ದರು. ಯಾಕೆ ಶರೀರವಾಗಿದ್ದರು ಅಂದರೆ, ಆದಾಮನು ಶರೀರವಾಗಿ ಅವನು ಸೋತ. ಯಾರಿಗೆ? ಸೈತಾನನಿಗೆ ಒಬಿಡಿಯಂಟ್ ಆದ, ವಿಧೇಯನಾದ. ದೇವರು ಕೊಟ್ಟ ಪದವಿಯನ್ನು, ಅಧಿಕಾರವನ್ನು ಕಳ್ಕೊಂಡ. ಈಗ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದು ಅದೇ ಸೈತಾನನ ಮುಂದೆ ನಿಂತು ಅವನು ಹೇಳಿದ್ದು ಏನಂತ ಕೇಳಿಸ್ಕೊಂಡ್ರು. ಆದರೆ ಅವನು ಹೇಳಿದ್ದನ್ನು ಯೇಸು ಮಾಡಲಿಲ್ಲ. ಯೇಸು ಏನು ಮಾಡಲಿಲ್ಲ? ಅವನ ಮಾತನ್ನು ನೆರವೇರಿಸಲಿಲ್ಲ. ಹೋದ್ರ ಮೇಲೆ ಹೇಳ್ದ, ಇದೆಲ್ಲವನ್ನು ಕೊಡ್ತೇನೆ ನಾನು ನಿನಗೆ. ಹಾಗಾದರೆ ಆವತ್ತು ಯೇಸುವಿಗೆ ಇದೆಲ್ಲವನ್ನು ಕೊಡ್ತೇನೆ, ಇದೆಲ್ಲ ನನ್ನ ಕೈಲಿದೆ ಅಂತ ಹೇಳಿದ ಸೈತಾನ ಇವತ್ತು ಅನೇಕರಿಗೆ ಕೊಡದೇ ಕೊಡ್ತಾನ ಇಲ್ವೋ? ಪಡ್ಕೊಂಡಿದ್ದಾರೋ ಇಲ್ವೋ? ಪ್ರೈಸ್ ದ ಲಾರ್ಡ್. ಹಾಗಾದರೆ ಏನಾದರೂ ನಮಗೆ ಆಶೀರ್ವಾದ ಅಂತ ಬಂದಾಗ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ಇದು ಸೈತಾನನಿಂದನೋ ಇದು ದೇವರಿಂದನೋ ಅಂತೇಳಿ ಅವಲೋಕನ ಮಾಡಿ ತಗೊಳ್ಬೇಕು ನಾವು. ಪ್ರಿಯ ಸಹೋದರ ಸಹೋದರಿ, ಈ ಅವಲೋಕನ ನಮಗೆ ಸಿಗೋದು ಯಾರಿಂದ ಅಂದರೆ ಪರಿಶುದ್ಧಾತ್ಮನಿಂದ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಿಂದ. ಆದ್ದರಿಂದಲೇ ಇಬ್ಬರೂ ಕೂಡ ಗಂಡ ಹೆಂಡತಿ ಏನಾಗಿರಬೇಕು ಅಂದರೆ ಒಮ್ಮನಸ್ಸುಳ್ಳವರಾಗಿರಬೇಕು, ಒಂದೇ ಮನಸ್ಸುಳ್ಳವರಾಗಿರಬೇಕು. ಆ ಒಮ್ಮನಸ್ಸು ಬರೋದು ಯಾರಿಂದ ಅಂದರೆ ಯೇಸು ಕ್ರಿಸ್ತರಿಂದ, ಅವರು ಕೊಡುವ ಪರಿಶುದ್ಧಾತ್ಮನಿಂದ. ಆಮೇಲೆ ಓದೋಣ 20ನೇ ವಾಕ್ಯ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ. ಯಾರ ನಾಮದಲ್ಲಿ? ಈಗ ನನ್ನ ಮಿಸ್ಸಸ್ಸು ನನ್ನನ್ನು ಬನ್ನಿ ಪ್ರೇಯರ್ ಮಾಡೋಣ ಅಂತ ಕರೀತಾರೆ. ಓಕೆನಾ? ಇವಳದು ಯಾವಳದ ಗೋಳು ಅಂತ ನಾನು ಹೋದರೆ ಅಲ್ಲಿ ಯೇಸು ನಾಮದಲ್ಲಿ ಹೋದ್ನ ನಾನು. ಪ್ರೈಸ್ ದ ಲಾರ್ಡ್. ಇವಳಿಗೆ ಬೇರೆ ಕೆಲಸ ಇಲ್ಲ, ಇವನಿಗೆ ಬೇರೆ ಕೆಲಸ ಇಲ್ಲ. ಇನ್ನೇನು ಮಾಡೋದು? ಹಾಳಾಗೋಗ್ಲಿ, ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಅಂತೇಳಿ ಕೂತ್ಕೋತೀವಿ. ಯೇಸು ನಾಮದಲ್ಲಿ ಕೂತ್ಕೊಂಡಿದ್ದೀವಾ? ಇಲ್ಲ. ಕೆಲಸ ಆಗುತ್ತಾ? ಸುಮಾರು ಹಿಂಗೆ ಆಗಿರೋದು ನಮ್ಮದು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಒಂದು ಸರಿ ನೀವೇನೆ ನಿಮ್ಮ ಮನೆಯವ್ರನ್ನೇ ನೆನೆಸ್ಕೊಳ್ಳಿ, ಬನ್ನಿ ಪ್ರೇಯರ್ ಮಾಡೋಣ. ಅಯ್ಯೋ ಕಮಾನ್, ಯೇಸು ನಾಮದಲ್ಲಿ ನಾವು ಇಬ್ಬರು ಪ್ರಾರ್ಥನೆ ಮಾಡೋಣ. ಎಲ್ಲಾದರೂ ಒಂದು ಈ ಥರ ಅನುಭವ ಆಗಿದೆಯಾ ನಿಮಗೆ? ನಿಮ್ಮ ಗಂಡನನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಮಕ್ಕಳನ್ನು ಕರೆದಾಗ ಬನ್ನಿ ಪ್ರೇಯರ್ ಮಾಡೋಣ ಅಂತ ಹೇಳಿದಾಗ ಈ ರಿಸಲ್ಟ್ ಬಂದಿದೆಯಾ? ಈ ಉತ್ತರ ಬಂದಿದೆಯಾ? ಇಲ್ಲ. ಪ್ರೈಸ್ ದ ಲಾರ್ಡ್. ತಿರ್ಗ ಮತ್ತೆ ನೋಡಿದ್ರೆ ನಾವು ಯೇಸು ನಿಮಗಿಷ್ಟನೋ? ಯೇಸು ನನಗೆ ಪ್ರಾಣ. ಯೇಸು ಅದು ಯಾವ ಪ್ರಾಣನೋ ನನಗಂತೂ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಡಲ್ಫಿ ನೋಡ್ಕೊಪ್ಪ. ಪ್ರೈಸ್ ದ ಲಾರ್ಡ್. ನಾವಂತೂ ಬಿಡಲ್ಲ ನಿನ್ನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಯಾರಿರ್ತಾರಂತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಿಬ್ಬರ ಮಧ್ಯೆ ಯಾರಿರ್ತಾರೆ? ಯೇಸು ಇದ್ದಾಗ ಅಲ್ಲಿ ಸಮಸ್ಯೆ ಬಂದರೂ ಕೂಡ ಅಪ್ಪನ ಮನೆಗೆ ಹೋಗ್ತೀನಿ, ಅಪ್ಪನ ಕರ್ಕೊ ಬರ್ತೀನಿ. ಬರ್ತದ ಈ ಮಾತು? ಬರ್ತದ? ಯಾಕೆಂದರೆ ಯಾರಿದ್ದಾರೆ ಅಂತ ಗೊತ್ತು ನನಗೆ. ಈಗ ನಿನ್ನ ಎಲ್ಲ ಪ್ರಶ್ನೆಗೆ ನಿನ್ನ ಉತ್ತರ ಯಾರ ಹತ್ರ ಬಯಸ್ತೀಯಾ? ಗಂಡ ಯಾರ ಹತ್ರ ಬಯಸಬೇಕು? ಹೆಂಡತಿ ಯಾರ ಹತ್ರ ಬಯಸಬೇಕು? ಈಗ ಅಪ್ಪ ಅಮ್ಮನಿಗೆ ಹೋಗುತ್ತಾ ಇದು? ಅತ್ತೆ ಮಾವನಿಗೆ ಹೋಗುತ್ತಾ? ಸಮಸ್ಯೆ ಯಾರು ಬಗೆಹರಿಸ್ತಾರಲ್ಲಿ? ಯಾರು? ಆ ಕುಟುಂಬ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅವಾಗ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಅಂದರೆ ಹೋಗ್ಬಿಡ್ತಾರೆ ಬೆಡ್ರೂಮ್ಗೆ. ಏನಕ್ಕೆ ಹೇಳಿ? ಬಟ್ಟೆ ಪ್ಯಾಕ್ ಮಾಡೋಕ್ಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಗಂಡ ಆಗಿರಲಿ ಹೆಂಡತಿ ಆಗಿರಲಿ, ಈ ಥರ ಪ್ಯಾಕ್ ಮಾಡೋರ್ನ ಏನು ಮಾಡ್ಬೇಕು ಗೊತ್ತಾ? ಆಚೆ ಡೋರ್ ಹತ್ರ ಬಂದ್ಬಿಟ್ಟು ಒದ್ದು ಬಿಡ್ಬೇಕು, ಹೋಗ್ಬಿಡು ಹಂಗೆ ಅಂತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಲ್ಲ ಇವರು ಬದುಕಬೇಕಾ ಅಲ್ಲ ಓಡೋಗ್ಬೇಕಾ?
ಅಲ್ವಾ? ಬದುಕಕ್ಕಂತ ತಾನೇ ಮದುವೆ ಆಗಿರೋದು. ಬದುಕಬೇಕು. ಮತ್ತೆ ಆ ಬದುಕಲಿಕ್ಕೆ ಏಸು ಬೇಕು. ಆ ಬದುಕನ್ನು ಬದುಕಲಿಕ್ಕೆ ಏಸು ಬೇಕು, ವಾಕ್ಯ ಬೇಕು, ಪರಿಶುದ್ಧಾತ್ಮರು ಬೇಕು. ಆಗ ನೋಡಿ ಕುಟುಂಬ ಅಂದ್ರೇ ಖುಷಿ ಆಗತ್ತೆ. ಯಾಕಪ್ಪ ಮದುವೆ ಆದೆ ಅಂತಾರೆ ಕೆಲವರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಮದುವೆ ಆಗಿದ್ದು ಒಂದು ದಿವಸನೂ ಬೇಸರ ಇಲ್ಲ ನನಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಕೆಲ್ವಿನ್ ಬದರ್ ಮಾತಾಡ್ತಾ ಇದ್ವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲಿ ಹೀರೋ ಎಲ್ಲಿದ್ದಾನೆ? ಅಲ್ಲಿ. ಪ್ರೈಸ್ ದ ಲಾರ್ಡ್. ನನಗೆ ಭಯ ಆಗ್ತದೆ ಅಂದ. ಯಾಕೆ ಭಯ? ಯಾಕೆ ಭಯ ಪಡಬೇಕು? ಪ್ರೈಸ್ ದ ಲಾರ್ಡ್. ಈ ಸಂಸ್ಕಾರವನ್ನು ಯಾರು ಮಾಡಿದ್ದು ಮೊದಲು? ಸರ್ವೇಶ್ವರ ಸ್ವಾಮಿ. ಒಂದುಗೂಡಿಸಿದ್ಯಾರು? ಓಕೆನಾ? ಸೇವೆ ಅಂತ ಬಂದಾಗ, ಸೇವೆ ಮಾತ್ರನೇ ಅಂತ ಬಂದಾಗ ಆ ವಿಷಯದಲ್ಲಿ ನೀನು ಆಗಬೇಡ, ನೋ ಪ್ರಾಬ್ಲಮ್. ಪೌಲ ಹೇಳ್ತಾನಲ್ವಾ, ಇಲ್ಲಾಂದ್ರೆ ಮರ್ಯಾದಾಗ ಆಗು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಕುಟುಂಬ ಮಾತ್ರವಲ್ಲ, ನಮ್ಮೆಲ್ಲರ ಕುಟುಂಬಗಳು ಈ ಒಂದು ವಾಕ್ಯದ ಆಧಾರದಲ್ಲಿ ಕಟ್ಟಲ್ಪಡಬೇಕು ಪ್ರಿಯ ಸಹೋದರ ಸಹೋದರಿ. ಯಾಕೆಂದರೆ ದೇವರು ಬಯಸ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ 24ನೇ ಅಧ್ಯಾಯ ಯೆಹೋಶುವನ ಪುಸ್ತಕ, ಒಂದೇ ಒಂದು ವಾಕ್ಯವನ್ನು ಓದ್ತೀರಾ ಯಾರಾದರೂ ಸೇರಿ? ಎಷ್ಟನೇ ವಾಕ್ಯ ಅದು? 24ನೇ ಅಧ್ಯಾಯ ಓದಿ. ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ. ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಓಕೆ, ಹಿಂದೆ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಜರು. ಎಷ್ಟನೇ ವಾಕ್ಯವನ್ನು ಓದ್ತಾ ಇದ್ದೀರಾ? 15 ಓದಿ ಬ್ರದರ್. ನಿಮ್ಮ ಪೂರ್ವಜರು ಯುಫ್ರಟಿಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳಿಗೂ ಈ ನಾಡಿನ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೂ ಹೇಳಿ, ನಾನು ಮತ್ತು ನನ್ನ ಮನೆಯವರು ಮಾತ್ರ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದ್ಸರಿ ಗಂಡ ಹೆಂಡ್ತಿ ಇದ್ರೆ ಕೈ ಹಿಡ್ಕೊಳ್ಳಿ. ಮದುವೆ ಆಗಕ್ಕೆ ಹೆಂಗೂ ರೆಡಿ ಆಗಿದ್ದೀರಾ? ಕೈ ಹಿಡ್ಕೊಳ್ಳಿ, ಪರವಾಗಿಲ್ಲ, ಪರ್ಮಿಷನ್ ಕೊಡ್ತಾ ಇದ್ದೀವಿ. ಓಕೆನಾ? ಕೈ ಹಿಡ್ಕೊಂಡು ಇವತ್ತು ನೀವು ಕೂಡ ನಿಮ್ಮ ಮಿಸ್ಸಸ್ ಇಲ್ಲ ಅಂದರೆ ಅವ್ರ ಜೊತೆ ಇದ್ದೀನಿ, ಗಂಡ ಇಲ್ಲ ಅಂದರೆ ಅವ್ರ ಜೊತೆ ಇದ್ದಾರೆ ಅಂತೇಳಿ ಆತ್ಮಿಕವಾಗಿ ಪೌಲ ಹೇಳ್ತಾನಲ್ವಾ ಏನು ಅಂತ? ನೀವು ದೂರದಲ್ಲಿದ್ದರೂ ಕೂಡ ನಿಮ್ಮೊಂದಿಗೆ ನಾನು ಆತ್ಮಿಕವಾಗಿ ಒಂದಾಗಿದ್ದೇನೆ ಎಂಬಂತೆ. ಈ ಸರಿ ಈ ವಾಕ್ಯವನ್ನು ಒಂದ್ಸರಿ ಹೇಳಿ. ಈ ಹೇಳಿ, 2026 ನಾನು ನನ್ನ ಮನೆಯವರು ಸರ್ವೇಶ್ವರನ ಸೇವೆಯನ್ನು ಮಾಡುತ್ತೇವೆ. ನಾನು ನನ್ನ ಕುಟುಂಬ ಸರ್ವೇಶ್ವರನಿಗೆ ಸೇವೆ ಮಾಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮನ್ನು ಉಳಿಸಿದ್ದಾರೆ, ದೇವರಿಗಾಗಿ ಮಾತ್ರವೇ. ಪ್ರೈಸ್ ದ ಲಾರ್ಡ್. ಏನೋ ಸಾಧಿಸ್ಲಿಕ್ಕಲ್ಲ, ಏನೋ ಮಾಡ್ಕೊಳ್ಳಿಕ್ಕಲ್ಲ. ದೇವರು ನನ್ನನ್ನು ನಿಮ್ಮನ್ನು ಉಳಿಸಿರೋದು ದೇವರಿಗೋಸ್ಕರ, ದೇವರ ಸೇವೆಗೋಸ್ಕರ. ಆದ್ದರಿಂದ ಈ ಸಮಯದಲ್ಲಿ ಈ ಕುಟುಂಬವನ್ನು ಮಾತ್ರವಲ್ಲ, ನಮ್ಮ ಕುಟುಂಬವನ್ನು ಕೂಡ ಕಣ್ಣ ಮುಂದೆ ನಾವು ತಂದುಕೊಂಡು ತುಂಬ ಪ್ರೀತಿಯಿಂದ ಇದು ತಮಿಳಲ್ಲಿ ತುಂಬ ಚೆನ್ನಾಗಿದೆ, ಕನ್ನಡದಲ್ಲಿ ಸ್ವಲ್ಪ ಹಂಗೆ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯಾವುದಕ್ಕೂ ಬಾರದ ನನ್ನನ್ನು ನಿಮ್ಮನ್ನು ದೇವರು ಅವರ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಇವತ್ತೊಂದು ತೀರ್ಮಾನದೊಂದಿಗೆ ನಿಂತ್ಕೊಳ್ಳೋಣ. ಮದುವೆ ಆಗಲಿಕ್ಕಿರ್ತಕ್ಕಂಥ ಡಾಲ್ಫಿ ಮತ್ತು ಸಹೋದರಿ ಅವರು ಕೂಡ ಒಂದು ತೀರ್ಮಾನ ಮಾಡಲಿ, ನನ್ನ ಕುಟುಂಬ ಜೀವಿಸುವುದಾದರೆ ಕರ್ತನಿಗಾಗಿ. ಅದೇ ರೀತಿ ಯಾರೆಲ್ಲ ಇಲ್ಲಿದ್ದೀರೋ ನೀವು ಕೂಡ ಮನಸ್ಸು ಅದೇ ಇದ್ದರೆ ಅವರು ಕೂಡ ತೀರ್ಮಾನದೊಂದಿಗೆ ನಿಂತ್ಕೊಳ್ಳಿ. ಒಂದು ಪ್ರಾರ್ಥನೆಯೊಂದಿಗೆ ನಿಮ್ಮ ಹೃದಯದ ಮೇಲೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ, ಎಲ್ಲೆಲ್ಲೋ ನೋಡಬೇಡಿ, ಎಲ್ಲೆಲ್ಲೋ ಇರಬೇಡಿ. ಪ್ರೀತಿ ತುಂಬಿದ ಹೃದಯದಿಂದ ನಿಮ್ಮ ಕುಟುಂಬವನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ನಿಮ್ಮ ಕುಟುಂಬವನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಪ್ರೀತಿ ತುಂಬಿದ ಹೃದಯದಿಂದ. ನಾನು ನನ್ನ ಮನೆಯು
ನನ್ನ ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯು ಪ್ರಾರ್ಥನೆಯೊಂದಿಗೆ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ತಾಯ ಗರ್ಭದಿಂದ ಕಾದವರೇ ಸ್ತೋತ್ರ, ಎಲ್ಲ ಕೇಡಿನಿಂದ ರಕ್ಷಿಸಿದೆ ಸ್ತೋತ್ರ. ತಾಯ ಗರ್ಭದಿಂದ ಕಾದವರೇ ಸ್ತೋತ್ರ, ಎಲ್ಲ ಕೇಡಿನಿಂದ ರಕ್ಷಿಸಿದೆ ಸ್ತೋತ್ರ. ಎಬಿನೇಸರೇ ಎಬಿನೇಸರೇ ನೆನಪಲ್ಲಿಯೇ ಎಂದು ಇರುವವರೇ. ಎಬಿನೇಸರೇ 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 ನೆನಪಲ್ಲಿಯೇ ಎಂದು ಇರುವವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾಯ್ದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನೆನಪಲ್ಲೇ ಇರುವವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನೆನಪಲ್ಲೇ ಇರುವವರೇ ಸ್ತೋತ್ರ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸುತ್ತ ಪ್ರೀತಿ ತುಂಬಿದ ಹೃದಯದಿಂದ, ಈವರೆಗೂ ನಾನು ನನ್ನ ಕುಟುಂಬ ಲೋಕಕ್ಕಾಗಿ ಜೀವಿಸಿದ್ದೇವೆ ಅಪ್ಪ, ಈ ದಿನದಿಂದ ನಿಮಗಾಗಿ ಜೀವಿಸ್ತೇವೆ ಅಪ್ಪ. ನಿನ್ನ ಸ್ವರ್ಗರಾಜ್ಯದ ಸೇವೆಯನ್ನು ನಾವು ಮಾಡ್ತೇವಪ್ಪ. ಅಪ್ಪ, ನಮಗೆ ಆ ಕೃಪೆಯನ್ನ ನೀವು ಕೊಟ್ಟಿದ್ದೀರಿ ಅಪ್ಪ. ಅದನ್ನ ನಿಜವಾಗ್ಲೂ ಅರಿತುಕೊಳ್ಳದೆ ನಮ್ಮಿಷ್ಟಕ್ಕೆ ನಾವು ಜೀವಿಸಿದ್ದೇವಪ್ಪ. ನಮ್ಮನ್ನು ಕ್ಷಮಿಸಿ ಅಪ್ಪ. ನಮಗೆ ಅಪ್ಪ ನಿನ್ನ ಕೃಪೆಯಿಂದ ತುಂಬಿಸಿ ನಿಮ್ಮ ಸೇವೆಯನ್ನ ಮಾಡುವಂತ ಆ ಒಂದು ಶಕ್ತಿಯಿಂದ ನನ್ನನ್ನು ನನ್ನ ಕುಟುಂಬವನ್ನು ತುಂಬಿಸಿರಿ ಅಪ್ಪ ಅಂತೇಳಿ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಹೇಳೋಣ ಪ್ರಿಯರೇ. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ತಾಯ ಗರ್ಭದಿಂದ ಕಾದವರೇ ಸ್ತೋತ್ರ, ಎಲ್ಲ ಕೇಡಿನಿಂದ ರಕ್ಷಿಸಿದೆ ಸ್ತೋತ್ರ. ತಾಯ ಗರ್ಭದಿಂದ ಕಾದವರೇ ಸ್ತೋತ್ರ, ಎಲ್ಲ ಕೇಡಿನಿಂದ ರಕ್ಷಿಸಿದೆ ಸ್ತೋತ್ರ. ಎಬಿನೇಸರೇ ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಎಬಿನೇಸರೇ ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಎಬಿನೇಸರೇ ಎಬಿನೇಸರೇ, ನನ್ನೆನಪಲ್ಲಿಯೇ ಎಂದು ಇರುವವರೇ. ಎಬಿನೇಸರೇ ಎಬಿನೇಸರೇ, ನನ್ನೆನಪಲ್ಲಿಯೇ ಎಂದು ಇರುವವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯ
ಕಣ್ಮಣಿಯಂತೆ ಕಾಯುವವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನೆನಪಲ್ಲೇ ಇರುವವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನೆನಪಲ್ಲೇ ಇರುವವರೇ ಸ್ತೋತ್ರ. ಸ್ತೋತ್ರ ಮಾಡೋಣ ಎಲ್ಲರೂ. ಏನೊಂದು ಇಲ್ಲದ ಶುರುವಾದ ನನ್ನ ಬಾಳಲ್ಲಿ ಶುಭವನ್ನ ಕೃಪೆಯನ್ನು ತುಂಬಿಸಿದ ದೇವನೇ ಸ್ತೋತ್ರ. ಒಂದು ಕೇಡನ್ನ ಬಯಸದ ನನ್ನ ದೇವನೇ ಸ್ತೋತ್ರ ಅಪ್ಪ. ಯಾಕೆಂದ್ರೆ ನಿನ್ನ ಹಾಗೆ ಪ್ರೀತಿಸುವ ತಂದೆ ಈ ಲೋಕದಲ್ಲಿ ಯಾರು ಇಲ್ಲಪ್ಪ. ಅಷ್ಟು ಮಾತ್ರ ಪ್ರೀತಿಸುವ ತಂದೆ ನೀನು. ಆ ದುಂದುಗಾರನ ಸುಂದರವಾದ ಚಿತ್ರಣವನ್ನ ತಂದುಕೊಳ್ಳಿ. ದುಂದುಗಾರ ಮಗನ ಆ ಚಿತ್ರಣವನ್ನ ತಂದುಕೊಳ್ಳಿ ಪ್ರಿಯರೇ. ಗಲೀಜಾಗಿದ್ದಾನೆ ಮಗ, ಆದರೆ ಆ ತಂದೆ ಆ ಗಲೀಜಾದ ಮಗನು ಬರುವಾಗ ಅವನ ಕೊಳಕನ್ನ ನೋಡ್ಲಿಲ್ಲ, ಅವನ ಗಲೀಜನ್ನ ನೋಡ್ಲಿಲ್ಲ. ಅವನು ಬರ್ತಿದ್ದಾನೆ ಎಂಬ ಸಂತೋಷದಿಂದ ಅವನು ಬರುತ್ತಿದ್ದ ಹಾಗೆ ಆ ಗಲೀಜಿನಲ್ಲಿ ಇರತಕ್ಕಂಥ ಮಗನನ್ನ ಹಪ್ಪಿಕೊಳ್ಳುವ ತಂದೆಯನ್ನ ನೋಡು, ಹಪ್ಪಿಕೊಂಡು ಮುದ್ದಾಡುವ ತಂದೆಯನ್ನ ನೋಡು. ಅದೇ ಮಗನು ಮಗಳು ನಾನು ನೀವು, ಅದೇ ರೀತಿಯ ಕುಟುಂಬ ನನ್ನದು ನಿಮ್ಮದು. ಇವತ್ತು ತಂದೆ ಅಪ್ಪಿಕೊಳ್ಳಿಕ್ಕೆ ಇಲ್ಲಿದ್ದಾರೆ, ಅಪ್ಪಿಕೊಳ್ಳಿಕ್ಕೆ ಇಲ್ಲಿದ್ದಾರೆ, ಆಲಂಗಿಸ್ಲಿಕ್ಕೆ ಇಲ್ಲಿದ್ದಾರೆ. ಯೇಸು ಅವರ ಪ್ರೀತಿ ಇಲ್ಲಿದೆ, ಅವರ ಸಾನ್ನಿಧ್ಯ ಇಲ್ಲಿದೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಏನೊಂದು ಇಲ್ಲದೆ ಶುರುವಾದ ಬಾಳಲ್ಲಿ ಶುಭ ಕೃಪೆ ತುಂಬಿಸಿದೆ. 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 ಒಂದು ಕೇಡನ್ನು ಬಯಸುವನಲ್ಲ, ಯಾವ ತಂದೆ ಕೂಡ ನಿನ್ನಂತೆ ಇಲ್ಲ. ಒಂದು ಕೇಡನ್ನು ಬಯಸುವವನಲ್ಲ, ಯಾವ ತಂದೆ ಕೂಡ ನಿನ್ನಂತೆ ಇಲ್ಲ. ಒಂದು ಕೇಡನ್ನು ಬಯಸುವನಲ್ಲ, ಯಾವ ತಂದೆ ಕೂಡ ನಿನ್ನಂತೆ ಇಲ್ಲ. ಒಂದು ಕೇಡನ್ನು ಬಯಸುವವನಲ್ಲ, ಯಾವ ತಂದೆ ಕೂಡ ನಿನ್ನಂತೆ ಇಲ್ಲ. ಎಬಿನೇಸರೇ, ಎಬಿನೇಸರೇ, ಹೃದಯದಿಂದ ಬರಲಿ. ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಎಬಿನೇಸರೇ, 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 ನನ್ನ ನೆನಪಲ್ಲಿಯೇ ಇಂದು ಇರುವವರೇ. ಎಬಿನೇಸರೇ, ಎಬಿನೇಸರೇ, ನನ್ನೆನಪಲ್ಲಿಯೇ ಎಂದು ಇರುವವ. ಸ್ತೋತ್ರ 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 ಸ್ತೋತ್ರ. ಕಣ್ಮಣಿಯಂತೆ ಕಾಯುವವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾದವರೇ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರಪ್ಪ. ನನ್ನ ನೆನಪಲ್ಲೇ ಇರುವವರೇ
ಸ್ತೋತ್ರ 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 ನನ್ನೆನಪಲ್ಲೇ ಇರುವವರೇ ಸ್ತೋತ್ರ. ಪ್ರತಿದಿನವೂ ನಾನು ಸರಿ ಇದ್ದರೂ ಸರಿ ಇಲ್ಲದಿದ್ದರೂ ನನ್ನ ಅವಶ್ಯಕತೆಗಳನ್ನು ಯೇಸು ಪೂರೈಸ್ತಾ ಇದ್ದಾರೆ. ಎಷ್ಟೋ ನಾವು ಇಲ್ಲಿ ಪ್ರತಿದಿನ ತಪ್ಪುಗಳನ್ನು ಮಾಡ್ತಾನೆ ಇದ್ದೇವೆ. ದೇವರು ತನ್ನ ಗಾಳಿಯನ್ನು ಸ್ಟಾಪ್ ಮಾಡಲಿಲ್ಲ, ದೇವರು ತನ್ನ ಬೆಳಕನ್ನು ಸ್ಟಾಪ್ ಮಾಡಲಿಲ್ಲ, ದೇವರು ನೀರು ಕೊಡೋದನ್ನು ಸ್ಟಾಪ್ ಮಾಡಲಿಲ್ಲ, ದೇವರು ಉಸಿರು ಇಟ್ಟಿದ್ದಾರೆ ತೆಗೆದಾಕಲಿಲ್ಲ. ಇಂಥ ಒಂದು ದೇವನು ನನ್ನ ಮಧ್ಯದಲ್ಲಿ, ನನ್ನ ಅಂತರಂಗದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ನನಗೆ ಪ್ರತಿದಿನವೂ ನನ್ನ ಅಗತ್ಯಗಳನ್ನು ಸಂಧಿಸ್ತಾ ಇದ್ದಾರೆ. ಏಕೆಂದರೆ ಆತನು ನನ್ನನ್ನು ಪ್ರೀತಿಸುವ ದೇವನಾಗಿದ್ದಾರೆ, ಸಂಕಟದಲ್ಲಿ ಸಿದ್ಧ ಸಹಾಯಕನಾಗಿದ್ದಾರೆ. ಆ ಸಹಾಯಕನು ಇಂದಿಗೂ ಕೂಡ ಜೀವಂತನಾಗಿ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಪ್ರಿಯರೇ, ಆ ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಅವರು ಮಾಡಿರುವ ವರ್ಣಿಸಲು ಅಸಾಧ್ಯವಾದ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ಹೇಳೋಣ. ಪ್ರಿಯರೇ, ದಿನವೂ ನನಗೆ ಬೇಕಾದುದೆಲ್ಲವೂ ನಿನ್ ಕೈಗಳು ಪೂರೈಸಿದೆ. ದಿನವೂ ನನಗೆ ಬೇಕಾದದೆಲ್ಲವ ಕೈಗಳು ಪೂರೈಸಿದೆ. ದಿನವೂ ನನಗೆ ಬೇಕಾದುದೆಲ್ಲ ನಿನ್ ಕೈಗಳು ಪೂರೈಸಿದೆ. ದಿನವೂ ನನಗೆ ಬೇಕಾದದೆಲ್ಲವ ಕೈಗಳು ಪೂರೈಸಿದೆ. ನೀ ನಡೆಸುವ ರೀತಿ ವರ್ಣಿಸಲು ನನ್ನ ಬಳಿ ಇಲ್ಲ ಪದಗಳ ಸಾಲು. ನೀ ನಡೆಸುವ ಪ್ರೀತಿ ವರ್ಣಿಸಲು ನನ್ನ ಬಳಿ ಇಲ್ಲ ಪದಗಳ ಸಾಲು. ನೀ ನಡೆಸುವ ರೀತಿ ವರ್ಣಿಸಲು ನನ್ನ ಬಳಿ ಇಲ್ಲ ಪದಗಳ ಸಾಲು. ನೀ ನಡೆಸುವ ರೀತಿ ವರ್ಣಿಸಲು ನನ್ ಬಳಿ ಇಲ್ಲ ಪದಗಳ ಸಾಲು. ಸ್ವರವೆತ್ತಿ ಎಲ್ಲರೂ ಎಬಿನೇಜರೇ ಕೂಗಿ ಕರೆಯೋಣ. ಎಬಿನೇಜರೇ, ಇದುವರೆಗೂ ನನ್ನ ಕಾದವರೇ. ಹೇಳೋಣ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಎಬಿನೇಜರೇ, ಯೇಸುವೇ, ಎಬಿನೇಜರೇ, ನನ್ನೆನಪಲ್ಲಿಯೇ ಇಂದು ಇರುವವರೇ. ಎಬಿನೇಸರೇ, ಎಬಿನೇಸರೇ, ನನ್ನೆನಪಲ್ಲಿಯೇ ಎಂದು ಇರುವವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಮಣಿಯಂತೆ ಕಾದವರೇ ಸ್ತೋತ್ರ. ஒன்றுமே இல்லாமல் துவங்கின என் வாழ்வு நன்மையால் நிறைந்துள்ளதே. ஒன்றுமே இல்லாமல் துவங்கின என் வாழ்வு நன்மையால் நிறைந்துள்ளதே. ஒரு தீமையும் நினைக்காத நல்ல ஒரு தகப்பனும் உம்மை போல இல்ல. ஒரு தீமையும் நனக்காத நல்ல ஒரு தகப்பனும் உம்மை போல இல்ல. ಕರಗಳನ್ನೆತ್ತಿ ಹೇಳೋಣ. ಎಬಿನೇಸರೇ, ಎಬಿನೇಸರೇ, ಇದುವರೆಯಿಲ್ ಎನ್ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ.
எபினேசரே இந்நாள் வரை சுமந்தவரே. எபினேசரே, 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 இந்நாள் வரும் இந்நாள் வரை சுமந்தவர். எபினேசரே, 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 என் நினைவாய் இருப்பவரே. நன்றி 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 நன்றி. ஹalleluya 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 ஹalleluya. ಯೇಸುವೇ ವಂದನೆ 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 ಅಪ್ಪ. ನಾನು ನನ್ನ ಕುಟುಂಬವು ಸರ್ವೇಶ್ವರನ ಸೇವೆ ಮಾಡುವಂತೆ ಈ ವಚನಗಳ ಮುಖಾಂತರ ನಮ್ಮನ್ನು ಅಭಿಷೇಕ ಮಾಡಿರಿ ಅಪ್ಪ. ನಾನು ನನ್ನ ಕುಟುಂಬ ಯೇಸುವೆ ಪರಲೋಕ ರಾಜ್ಯಕ್ಕೆ ಅಪ್ಪ, ಯೇಸುವೆ ಪರಲೋಕ ರಾಜ್ಯಕ್ಕೆ ಸಾಕ್ಷಿಕ ಕುಟುಂಬವಾಗುವಂತೆ ನಿಮ್ಮನ್ನ ವಾಕ್ಯದ ಮುಖಾಂತರ ನಮ್ಮನ್ನ ಬಲಪಡಿಸ್ರಿ ಅಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ.